ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆ ಅತ್ಯಂತ ರಣರೋಚಕ. ಅದು ಫೋಟೋ ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ. ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಕ್ಟ್ ಆಗ್ತಾರೆ. ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ? ರಂಜಿತ್, ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ ಎಸ್ಐಟಿ ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ಟರ್ಕಿಯಲ್ಲಿ ಬಳಸ್ತಾ ಇದ್ದಂತಹ ಅನಟೈಸಿಕಲ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತಹ ಒಂದು ಅನಟೈಸಿಕಲ್ ಕಂಪಾರಿಸೇಷನ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾರೆ. ಅದನ್ನ ಹೈ ರೆಜುಲೇಷನ್ ಆಗಿ ಕಂಪೇರ್ ಅನ್ನ ಕೂಡ ಹೈ ರೆಜುಲೇಷನ್ ಕನ್ವರ್ಟ್ ಮಾಡ್ತಾರೆ. ಅನಂತರ ಫಿಸಿಕಲ್ ಆಗಿ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತನ ಒಂದು ಖಾಸಗಿ ಅಂಗ ಹಾಗೆ ಆತನ ಸೊಂಟದ ಭಾಗದ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಇವೆರಡರನ್ನ ಕೂಡ ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರಜ್ಞರು ಅದನ್ನ ಪರಿಶೀಲನೆ ನಡೆಸ್ತಾರೆ. ಆ ವೇಳೆ ಈ ಒಂದು ಏನು ಖಾಸಗಿ ಅಂಗ ಏನಿದೆ ಆ ಖಾಸಗಿ ಅಂಗದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರೋದ್ರಿಂದ ಇದೊಂದು ಟೆಕ್ನಾಲಜಿ ಸಾಕಷ್ಟು ಸಹಾಯವಾಗುತ್ತೆ. ಒಬ್ಬ ಮನುಷ್ಯನಿಗೆ ಇರುವಂತಹ ಕೆಲವು ಸಾಮ್ಯತೆ ಹಾಗೆ ಇನ್ನೊಬ್ಬನಿಗೆ ಸಾಕಷ್ಟು ಸಾಮ್ಯತೆ ಇರುತ್ತೆ. ಹೀಗಾಗಿ ಇದು ಅದೇ ವ್ಯಕ್ತಿಯದ್ದು ಅನ್ನುವಂಥದ್ದು ಮ್ಯಾಚ್ ಮಾಡಿದ ನಂತರ ಗೊತ್ತಾಗುತ್ತೆ. ಈ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಏನಿದೆ ಅದೇ ರೀತಿಯ ಒಂದು ಟೆಕ್ನಾಲಜಿ ಇದು. ಇದನ್ನ ಮೊದಲ ಬಾರಿಗೆ ಎಸ್ಐಟಿ ಅಧಿಕಾರಿಗಳು ಮಾಡಿ ಇದು ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದು ಆ ವಿಡಿಯೋದಿಂದ ದೃಢ ಆಗುತ್ತೆ, ಆ ಒಂದು ಟೆಸ್ಟ್ ನಿಂದ ದೃಢ ಆಗುತ್ತೆ. ಹೀಗಾಗಿ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಈ ರೀತಿ ಅಂದ್ರೆ ಈ ವಿಡಿಯೋದಲ್ಲಿ ಇರೋದು ಅವರೇ ಅನ್ನುವಂಥದ್ದನ್ನ ದೃಢಪಡಿಸಿದ್ದಾರೆ. ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆ ಅತ್ಯಂತ ರಣರೋಚಕ. ಅದು ಫೋಟೋ ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ.
ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ. ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಟ್ ಆಗ್ತಾರೆ, ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ? ರಂಜಿತ್ ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ ಎಸ್ಐಟಿ ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ಟರ್ಕಿಯಲ್ಲಿ ಬಳಸ್ತಾ ಇದ್ದಂತಹ ಅನಟೈಸಿಕಲ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತಹ ಒಂದು ಅನಟೈಸಿಕಲ್ ಕಂಪಾರಿಸೇಷನ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾರೆ. ಅದನ್ನ ಹೈ ರೆಜುಲೇಷನ್ ಆಗಿ ಕಂಪೇರ್ ಅನ್ನ ಕೂಡ ಹೈ ರೆಜುಲೇಷನ್ ಕನ್ವರ್ಟ್ ಮಾಡ್ತಾರೆ. ಅನಂತರ ಫಿಸಿಕಲ್ ಆಗಿ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತನ ಒಂದು ಖಾಸಗಿ ಅಂಗ ಹಾಗೆ ಆತನ ಸೊಂಟದ ಭಾಗದ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಇವೆರಡರನ್ನ ಕೂಡ ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರಜ್ಞರು ಅದನ್ನ ಪರಿಶೀಲನೆ ನಡೆಸ್ತಾರೆ. ಆ ವೇಳೆ ಈ ಒಂದು ಏನು ಖಾಸಗಿ ಅಂಗ ಏನಿದೆ ಆ ಖಾಸಗಿ ಅಂಗದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರೋದ್ರಿಂದ ಇದೊಂದು ಟೆಕ್ನಾಲಜಿ ಸಾಕಷ್ಟು ಸಹಾಯವಾಗುತ್ತೆ. ಒಬ್ಬ ಮನುಷ್ಯನಿಗೆ ಇರುವಂತಹ ಕೆಲವು ಇದು ಸಾಮ್ಯತೆ ಹಾಗೆ ಇನ್ನೊಬ್ಬನಿಗೆ ಸಾಕಷ್ಟು ಸಾಮ್ಯತೆ ಇರುತ್ತೆ. ಹೀಗಾಗಿ ಇದು ಅದೇ ವ್ಯಕ್ತಿಯದ್ದು ಅನ್ನುವಂಥದ್ದು ಮ್ಯಾಚ್ ಮಾಡಿದ ನಂತರ ಗೊತ್ತಾಗುತ್ತೆ. ಈ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಏನಿದೆ ಅದೇ ರೀತಿಯ ಒಂದು ಟೆಕ್ನಾಲಜಿ ಇದು. ಇದನ್ನ ಮೊದಲ ಬಾರಿಗೆ ಎಸ್ಐಟಿ ಅಧಿಕಾರಿಗಳು ಮಾಡಿ ಇದು ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದು ಆ ವಿಡಿಯೋದಿಂದ ದೃಢ ಆಗುತ್ತೆ, ಆ ಒಂದು ಟೆಸ್ಟ್ ನಿಂದ ದೃಢ ಆಗುತ್ತೆ. ಹೀಗಾಗಿ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಈ ರೀತಿ ಅಂದ್ರೆ ಈ ವಿಡಿಯೋದಲ್ಲಿ ಇರೋದು ಅವರೇ ಅನ್ನುವಂಥದ್ದನ್ನ ದೃಢಪಡಿಸಿದ್ದಾರೆ. ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ.